ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಅಂದ್ರೆ ಕಲ್ಯಾಣಿ ಬರ್ಲಿ ಬರ್ದೇ ಇರ್ಲಿ ಈ ಮದ್ವೆ ನಡೆಯಲ್ವಾ ಅಜ್ಜಿ? ವಾಟ್ ಇಸ್ ದಿಸ್ ದೊಡ್ಡಮ್ಮ? ಕಲ್ಯಾಣಿಗೂ ಈ ಮದುವೆಗೂ ಏನ್ ಸಂಬಂಧ? ಶ್ರವಂತಿ, ಕಲ್ಯಾಣಿ ಬರ್ತಾಳೆ ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ನಮ್ಮ ಆಸೆಗೋಸ್ಕರ ಕಾವೇರಿ ಜೀವನ ಹಾಳು ಮಾಡೋಷ್ಟು ಸ್ವಾರ್ಥ ಬುದ್ಧಿ ನಮಗಿಲ್ಲಮ್ಮ. ಓಕೆ, ಕಾವೇರಿ ಸಂಕಲ್ಪಕ್ಕೋಸ್ಕರ ನಾವು ಸರಿ ಅಂದ್ವಿ ಅಷ್ಟೇ. ಆ ರಿಪೋರ್ಟ್ಸ್ ಅಲ್ಲಿ ಏನೇ ಬಂದ್ರು ಅಂದ್ಕೊಂಡಿರೋ ಮುಹೂರ್ತಕ್ಕೆ ಈ ನಿಶ್ಚಿತಾರ್ಥ ನಡೆಯುತ್ತೆ. ಅಂದ್ಕೊಂಡಿರೋ ಮುಹೂರ್ತಕ್ಕೆ ಮದುವೆನೂ ಆಗತ್ತೆ. ನಾನ್ ನಡೆಸ್ಕೊಡ್ತೀನಿ. ಮದುವೆ ನಡೆಯುತ್ತೆ. ರಾಜಮಾತೆ ಮಾತು ಕೊಟ್ಟಿದ್ದಾರೆ ಅಂದ್ರೆ ಪ್ರಾಣ ಹೋದ್ರೂ ತಪ್ಪಲ್ಲ. ಥ್ಯಾಂಕ್ ಯು ಸೋ ಮಚ್ ಕ್ರಾನಿ. ಒಬ್ಬೊಬ್ಬರು ಮುಗ್ದಲ್ಲೂ ಕಳೆ ಇಲ್ಲ. ಆದಷ್ಟು ಬೇಗ ರಿಪೋರ್ಟ್ಸ್ ಬರುತ್ತೆ. ರಿಪೋರ್ಟ್ಸಲ್ಲಿ ಕಲ್ಯಾಣಿ ಬದುಕಿದ್ದಾಳೆ ಅಂತ ಗೊತ್ತಾದರೆ ಎಲ್ಲರೂ ಸಂತೋಷವಾಗಿರ್ತಾರೆ. ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾಳೆ ರಿಪೋರ್ಟ್ಸ್ ಬರುತ್ತೆ. ಕಲ್ಯಾಣಿ ಖಂಡಿತವಾಗ್ಲೂ ಬದುಕಿರ್ತಾಳೆ. ನನ್ ಕಲ್ಯಾಣಿ ಬದುಕಿರ್ತಾಳಲ್ವಾ? ಹೌದು ಯಜಮಾನ್ರೆ. ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತಾಳೆ ನೋಡಿ. ಆಗ ನಿಮ್ಗೆ ಗೊತ್ತಾಗತ್ತೆ. ನೀವೇನು ಯೋಚನೆ ಮಾಡಬೇಡಿ. ನೀನ್ ಹೇಳ್ತಿದ್ರೆ ನನ್ ಭರವಸೆ ಇನ್ನೂ ಹೆಚ್ಚಾಗ್ತಿದೆ. ನಾಳೆ DNA ರಿಪೋರ್ಟ್ಸ್ ಅಲ್ಲಿ ಅದು ಕಲ್ಯಾಣಿ ಅಲ್ಲ ಅಂತ ಗೊತ್ತಾಗೋವರೆಗೂ ನನ್ನ ಮನ್ಸಿಗೆ ಸ್ವಲ್ಪನೂ ನೆಮ್ಮದಿ ಇರಲ್ಲ. ಯಜಮಾನ್ರು ನೋವು ಪಡೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಕಾವೇರಿ, ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ಯಾಕಿನ್ನೂ ಮಲಗ್ಲಿಲ್ಲ ನೀನು? ಏನೂ ಇಲ್ಲಮ್ಮ, ನಿದ್ರೆ ಬರ್ತಿಲ್ಲ. ಯಾವ್ದ್ರ ಬಗ್ಗೆನಾದ್ರೂ ಯೋಚನೆ ಮಾಡ್ತಿದೀಯಾ? ನಾನು ಅನ್ಕೊಂಡಿರೋದೊಂದು, ಆಗ್ತಿರೋದೊಂದು. ಒಂದ್ ಕಡೆ ಮದ್ವೆ ಇಷ್ಟ ಇಲ್ಲ ಅಂದ್ರೂ ಆಗೋ ಪರಿಸ್ಥಿತಿ ಬಂದಿದೆ. ಇನ್ನೊಂದ್ ಕಡೆ ಈ ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕಲ್ಯಾಣಿಗೆ ಏನ್ ಆಗ್ಬಿಡುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಕಾವೇರಿ, ನಮ್ಮೂರಲ್ಲಿ ಎಲ್ಲಾ ಕಡೆ ನಿನ್ನ ಬಗ್ಗೆನೇ ಮಾತಾಡ್ತಿದಾರಂತಮ್ಮ. ನಿನ್ನ ಅದೃಷ್ಟ ಅಂತಿಂತದಲ್ಲ. ಅಮೆರಿಕ ಸಂಬಂಧ ಅಂದ್ರೆ ಸಾಮಾನ್ಯವಾದ ವಿಷಯನ ಅಂತ ಎಲ್ರೂ ಮಾತಾಡ್ತಿದಾರಂತೆ. ಈಗ ತಾನೇ ಅತ್ತೆ ಫೋನ್ ಮಾಡಿ ಹೇಳಿದ್ರು. ಅಕ್ಕಪಕ್ಕದವ್ರು ಕೂಡ ಮಾತಾಡಿದ್ರಮ್ಮ. ನನ್ಗಂತೂ ತುಂಬಾ ಸಂತೋಷ ಆಗಿದೆಯಮ್ಮ. ನಿನ್ನ ಮದ್ವೆ ಆದ್ಮೇಲೆ ನಾನ್ ಸತ್ತೋದ್ರೂ ಪರವಾಗಿಲ್ಲ. ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ? ನಿನಗೆ ಒಳ್ಳೆ ಸಂಬಂಧ ಸಿಕ್ತು ಅನ್ನೋ ಆನಂದದಲ್ಲಿ ಹಾಗೆ ಹೇಳ್ಬಿಟ್ನಮ್ಮ. ಅಮ್ಮ, ಸಂತೋಷ ಆದ್ರೂ ದುಃಖ ಆದ್ರೂ ನೀನ್ ಯಾವತ್ತೂ ಈ ಥರ ಮಾತಾಡ್ಬೇಡ. ನಿನಗೇನಾದ್ರೂ ಆದ್ರೆ ನನ್ ಬದುಕಿರ್ತೀನ ಹೇಳು? ಸರಿ, ಇನ್ಯಾವತ್ತೂ ಹಾಗೆ ಮಾತಾಡಲ್ಲಮ್ಮ. ಮುಂದಿನ ಶುಕ್ರವಾರನೇ ನಿನ್ ನಿಶ್ಚಿತಾರ್ಥ. ನೆನಪಿಸ್ಕೊತಿದ್ರೇನೆ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾ, ಕಾವೇರಿ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅಮ್ಮ, ನನ್ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ಲಿ, ಆದಷ್ಟು ಬೇಗ ಕಲ್ಯಾಣಿ ಮನೆಗ್ ಬರ್ಲಿ ಅಂತ ಒಂದೇ ಒಂದ್ಸಲ ಆದ್ರೂ ಹೇಳ್ತೀಯ ಅಮ್ಮ? ಆಗ ಸ್ವಲ್ಪ ಧೈರ್ಯ, ನಂಬಿಕೆ ಬರುತ್ತೆ. ಆಗ ಯಜಮಾನ್ರು ನಾನು ಇಲ್ದೇ ಇದ್ರು
ಸಂತೋಷವಾಗಿರ್ತಾರಮ್ಮ. ಯಜಮಾನ್ರ ಪ್ರೀತಿ, ಅಮ್ಮೋರ ಪ್ರೀತಿನ ನೋಡ್ತಿದ್ರೆ ಖಂಡಿತವಾಗ್ಲೂ ಅದನ್ನ ಪಡ್ಕೊಳಕ್ಕಾದ್ರೂ ಕಲ್ಯಾಣಿ ಬದುಕಿರ್ತಾಳೆ ಕಾವೇರಿ. ಆದ್ರೆ ಮನೆಗ್ ಬರೋದಕ್ಕೆ ಅವಳಿಗೆಷ್ಟು ಅಡ್ಡಿ ಆತಂಕ ಇದೆಯೋ ನಮಗ್ ಗೊತ್ತಿಲ್ಲ ಅಲ್ವೇನಮ್ಮ. ಆ ಆತಂಕ ಎಲ್ಲ ದೂರ ಆದ್ಮೇಲೆ ಯಾರು ಹುಡುಕ್ದೇನೆ ಅವಳೇ ಹುಡುಕೊಂಡು ಇಲ್ಲಿಗೆ ಬರ್ತಾಳೆ. ನಾಳೆ ಬರೋ ರಿಪೋರ್ಟ್ಸ್ ಅಲ್ಲಿ ಆ ಸತ್ತಿರೋ ಹುಡುಗಿ ಕಲ್ಯಾಣಿ ಅಲ್ಲ ಅಂತ ಗೊತ್ತಾಗ್ಬೇಕಮ್ಮ. ಖಂಡಿತ ಗೊತ್ತಾಗತ್ತಮ್ಮ. ಯಾಕೆಂದ್ರೆ ಸತ್ತೋಗಿರೋದು ಕಲ್ಯಾಣಿ ಅಲ್ಲ ಅಮ್ಮ, ನೀನೇನಮ್ಮ ಆ ಕಲ್ಯಾಣಿ. ಪೃಥ್ವಿ, ರಿಪೋರ್ಟ್ಸ್ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳಿದ್ರು? ಬರ್ತಾ ಇದೆ ರಾಜಮಾತೆ. ಪೃಥ್ವಿ, ಬೇಗ ನೋಡು. ಏನಾಯ್ತು? ಪೃಥ್ವಿ, ಹೇಳು ಪೃಥ್ವಿ, ಏನಾಯ್ತು? ಹೇಳು ಪೃಥ್ವಿ. ಪೃಥ್ವಿ, ಏನಿದೆ ಅದರಲ್ಲಿ? ಹೇಳು ಪೃಥ್ವಿ. ಏನಾಯ್ತು ಹೇಳು. DNA ರಿಪೋರ್ಟ್ಸ್ ಮ್ಯಾಚ್ ಆಗಿದೆ ಅಜ್ಜಿ. ಹಾಸ್ಪಿಟಲ್ನಲ್ಲಿರೋ ಡೆಡ್ ಬಾಡಿ ನಮ್ ಕಲ್ಯಾಣಿ ಇದೆ. ಕಲ್ಯಾಣಿ, ಇದು ಕಲ್ಯಾಣಿ ರಿಪೋರ್ಟ್ ಅಲ್ಲದೆ ಸುಳ್ಳಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ದೊಡ್ಡಪ್ಪ. ನೀವು ಕಂಡಿರೋ ಕನಸನ್ನ ಒಡ್ತಿರೋ ಸತ್ಯ ಇದು. ನಮ್ಮ ಆಸೆಗಳನ್ನ ನಿರಾಸೆ ಮಾಡಿರೋ ಸತ್ಯ ಇದು. ಕಲ್ಯಾಣಿ, ಶಿವ, ಅಯ್ಯೋ, ಶಿವ, ಏನಾಯ್ತು ಯಜಮಾನ್ರೆ? ಅಯ್ಯೋ, ಶಿವ, ಯಜಮಾನ್ರೆ. ಕಲ್ಯಾಣಿ ಸತ್ತೋಗ್ಬಿಟ್ಲಂತೆ. ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ. ಶಿವ, ಮೇಡಮ್, ಫಾರ್ಮಾಲಿಟೀಸ್ ಎಲ್ಲ ಆದ್ಮೇಲೆ ಬಾಡಿ ತಗೊಂಡೋಗಿ. ಪದೇ ಪದೇ ಬಾಡಿ ಅಂತ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಕಲ್ಯಾಣಿ ಅಂತ ಹೇಳಿ. ಮನುಷ್ಯ ಏನಾದ್ರೂ ಸತ್ತೋದ್ರೆ ಅವನ ಮೇಲಿರೋ ಪ್ರೀತಿ ಮಾತ್ರ ಸಾಯಲ್ಲ,
ನಿಮ್ಮ ಕಲ್ಯಾಣಿನ ಕರ್ಕೊಂಡು ಹೋಗಿ. ನನ್ ಕಲ್ಯಾಣಿ ಸತ್ತೋಗ್ಬಿಟ್ಲಂತೆ. ನನ್ ಕಲ್ಯಾಣಿ ನನ್ ಕಲ್ಯಾಣಿ ಯಜಮಾನ್ರೆ ನನ್ ಮಾತ್ ಕೇಳಿ. ಕಲ್ಯಾಣಿ ಸತ್ತಿಲ್ಲ ಯಜಮಾನ್ರೆ, ಕಲ್ಯಾಣಿ ಸತ್ತಿಲ್ಲ. ದೇವ್ರು ನನಗೆ ಅನ್ಯಾಯ ಮಾಡ್ಬಿಟ್ರು. ನನ್ ಕಲ್ಯಾಣಿನ ಸಾಯಿಸ್ಬಿಟ್ರು. ಯಜಮಾನ್ರೆ ನನ್ ಮಾತ್ ನಂಬಿ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಕಾವೇರಿ, ಇದು ನಮ್ಮನೆ ವಿಷಯ. ಮೊದಲೇ ನಮ್ಮನೆ ಮಗಳು ಸತ್ತೋಗಿ ಆ ನೋವಿಂದ ಆಚೆ ಬರಕ್ಕಾಗ್ತಾ ಇಲ್ಲ. ನೀನ್ ಮತ್ತೆ ಏನೇನೋ ಹೇಳ್ಬೇಡ. ಅದ್ ಹಾಗಲ್ಲ ವೈದಿಕಮ್ಮ ಅವರೇ. ಬಾಯ್ ಮುಚ್ಚು. ಪೃಥ್ವಿ, ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಲ್ಯಾಣಿ ಇವಾಗಿಲ್ಲ. ಇನ್ಯಾವತ್ತೂ ಬರಲ್ಲ ಅನ್ನೋ ಪೇನ್ ಹೇಗಿರತ್ತೆ ಅಂತ ನನಗರ್ಥ ಆಗುತ್ತೆ. ಆದ್ರೆ ಈ ಕ್ಷಣನ ಅಕ್ಸೆಪ್ಟ್ ಮಾಡಬೇಕು ಪೃಥ್ವಿ. ಅಯ್ಯೋ ಭಗವಂತ, ನನ್ನ ಕಣ್ಣು ಮುಂದೆ ಇಲ್ಲಿ ಎಲ್ರು ನೋವು ಅನುಭವಿಸ್ತಿದ್ರು. ನಾನು ಬಾಯ್ ಬಿಟ್ಟು ಏನೂ ಹೇಳಕ್ಕಾಗ್ತಿಲ್ಲ. ಕಾವೇರಿ ಮದುವೆ ಆಗಿ ಅಮೆರಿಕಾಗ್ ಹೋಗೋವರೆಗೂ ನಾನು ಹೇಳಕ್ಕಾಗಲ್ಲ. ನೀವೆಲ್ರೂ ನನ್ನನ್ನು ಕ್ಷಮಿಸ್ದೇ ಇದ್ರೂ ಪರವಾಗಿಲ್ಲ, ನಾನಂತೂ ನಿಜ ಹೇಳೋದಿಲ್ಲ. ಅಣ್ಣ, ಆ ದೇವ್ರು ನಮಗೆ ಅನ್ಯಾಯ ಮಾಡ್ಬಿಟ್ಟ. ಕಲ್ಯಾಣಿಗೋಸ್ಕರ ನಾವು ಏನೇನೋ ಮಾಡಿದ್ವಿ. ಆದ್ರೆ ಆ ಭಗವಂತ ಕಲ್ಯಾಣಿ ಜೀವಂತವಾಗಿರೋವಾಗ ನಮಗೆ ಸಿಗೋ ಹಾಗೆ ಮಾಡ್ದೆ, ಪ್ರಾಣ ಹೋದ್ಮೇಲೆ ಸಿಗೋ ಹಾಗೆ ಮಾಡ್ತಿದ್ದಾನೆ. ಕನಿಷ್ಠ ಪಕ್ಷ ಕಲ್ಯಾಣಿ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರ ಉಳ್ದಿರೋ ಕಾರ್ಯಕ್ರಮನ ಪೂರ್ತಿ ಮಾಡೋಣ ಅಣ್ಣ. ಮಗಳನ್ನ ನೋಡ್ಬೇಕು ಅಂತ ನೀನು, ನನ್ನ ಮಗ ಕಣ್ಮುಂದೆ ಸಂತೋಷವಾಗಿದ್ರೆ ಸಾಕು ಅಂತ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ವಲ್ಲೋ. ಇನ್ನು ನಮ್ಮ ಆಸೆ ನೆರವೇರಲ್ಲ, ಯಾವುದು ನೆರವೇರಲ್ಲ. ಅವರೇ ಹಾಗೆ ಮಾತಾಡ್ಬೇಡಿ, ನನ್ನ ನಂಬಿ. ನನ್ಗೆ ಯಾಕೋ ಕಲ್ಯಾಣಿ ಬದುಕೆ ಇದ್ದಾಳೆ ಅಂತ ಅನಿಸ್ತಿದೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಕಲ್ಯಾಣಿ ಬದುಕೆ ಇರ್ತಾಳೆ, ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮವ್ರೆ. ಹಾಗಿದ್ರೆ ಈ ರಿಪೋರ್ಟ್ಸ್ ಏನು? ಇದೆಲ್ಲ ಸುಳ್ಳು. ನಿನಗೆ DNA ರಿಪೋರ್ಟ್ಸ್ ಅಂದ್ರೆ ಗೊತ್ತಾ? ಪ್ರಪಂಚದಲ್ಲಿ ಇಬ್ರು ನಡುವೆ ಇರೋ ಬಂಧನ ನಿರೂಪಿಸೋದಿಕ್ಕೆ DNA-ಗಿಂತ ಬೇರೆ ಟೆಸ್ಟ್ ಯಾವುದೂ ಇಲ್ಲ. ಅದನ್ನು ಮೀರಿ ನಿರೂಪಿಸುವಂತ ಶಕ್ತಿ ಯಾವುದೂ ಇಲ್ಲ. ಆ ರಿಪೋರ್ಟ್ಸ್ ರಾಂಗ್ ಅಂತ ಹೇಳೋದಿಕ್ಕೆ ನಮ್ಗೆ ಏನ್ ರೈಟ್ಸ್ ಇದೆ? ಯಾರ್ ಏನೇ ಹೇಳಿದ್ರು ಈ ರಿಪೋರ್ಟ್ಸ್ ಪ್ರಕಾರ ಹಾಸ್ಪಿಟಲ್ ಅಲ್ಲಿರೋ ಬಾಡಿ ಕಲ್ಯಾಣಿದೆ ಅಜ್ಜಿ. ಯಜಮಾನ್ರೆ, ಯಜಮಾನ್ರೆ, ನನ್ ಮಾತು ಕೇಳಿ ಯಜಮಾನ್ರೆ, ಕಲ್ಯಾಣಿಗೇನು ಆಗಿಲ್ಲ. ಭಗವಂತ, ಇದನ್ನೆಲ್ಲ ನೋಡೋದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಯಾ? ನಾನು ಬಾಯ್ ಬಿಟ್ಟೇನೂ ಹೇಳಕ್ಕಾಗ್ತಿಲ್ವಲ್ಲ. ಅಮ್ಮ ಕಾವೇರಿ, ಕಲ್ಯಾಣಿ ಮೇಲೆ, ಅಣ್ಣನ ಮೇಲೆ ನಿನ್ಗಿರೋ ಪ್ರೀತಿಯಿಂದ ಹಾಗೆ ಮಾತಾಡ್ತಿದ್ಯಾ ಗೊತ್ತು. ಕಲ್ಯಾಣಿ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ಯಾರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ? ಕಾವೇರಿ, ನೀನ್ ಈ ರೀತಿ ಎಲ್ಲ ಮಾತಾಡಿ ಇಲ್ಲಿರೋರ್ನ ಸಾಯಿಸ್ಬೇಡ. ದಯವಿಟ್ಟು ಸುಮ್ನಿರು. 18 ವರ್ಷಗಳಿಂದ ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅಂತ ಆಸೆಯಿಂದ ನಾವೆಲ್ಲರೂ ಕಾದು ಈಗ ಪರಿಸ್ಥಿತಿ ಏನಾಯ್ತು ಅಂತ ನೋಡ್ತಾ ಇದೆಯಲ್ವಾ? ಇನ್ನು ಸಾಕು. ಫಾರ್ಮಾಲಿಟೀಸ್ ಏನು ಅಂತ ನೋಡಿ ನಮ್ ಕಲ್ಯಾಣಿನ ನಮ್ಮನೆಗೆ ಕರ್ಕೊಂಡ್ ಬರೋಣ. ಬನ್ನಿ. ಅಮ್ಮ ಕಾವೇರಿ, ಪದೇ ಪದೇ ಈ ಅವಮಾನಕ್ಕಿಂತ, ನಿಮ್ಮಪ್ಪ ನಿಮ್ಮ ಅಜ್ಜಿ ಪಡ್ತಿರೋ ಈ ನೋವುಗಿಂತ ನೀನ್ ಜೀವಂತವಾಗಿರೋದೇ ನನಗ್ ಮುಖ್ಯನಮ್ಮ. ಅದಕ್ಕೆ ನಾನು ಈ ನಿಜಾನ ಹೇಳೋಕ ಆಗ್ತಾ ಇಲ್ಲ. ವಕೀಲ್ ಸಾಹೇಬ್ರೆ, ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ಕಲ್ಯಾಣಿ ಬದುಕೆ ಇದ್ದಾಳೆ.
ನೀವೇನು ಯೋಚನೆ ಮಾಡಬೇಡಿ. ಆ ಶವದ ಹತ್ರ ಹೋದ್ರೆ ಏನಾದ್ರೂ ಆಧಾರ ಸಿಗತ್ತೆ ಅನ್ಸುತ್ತೆ. ಹೋಗಿ ಏನಂತ ನೋಡ್ಬೇಕು. ನನ್ ಕೈಲಂತ ನಂಬಕ್ ಆಗ್ತಿಲ್ಲ. ನನ್ ಕಲ್ಯಾಣಿ ಇದನ್ನ ಖಂಡಿತ ಸುಳ್ಳು ಅಂತ ಸಾಬೀತ್ ಮಾಡ್ತಾಳೆ. ಕಾವೇರಿ ಸಾಕ್ಷಿಗಳನ್ನ ತಗೊಂಡ್ ಬಂದು ನೀವೆಲ್ರೂ ನಂಬೋ ಹಾಗೆ ಮಾಡ್ತಾಳೆ. ಕಲ್ಯಾಣಿ ಸತ್ತೋಗಿಲ್ಲ ಅನ್ನೋದನ್ನ ನಿರೂಪಿಸ್ತಾಳೆ. ಯಾರೋ ಬೇಕು ಅಂತ ಕುತಂತ್ರ ಮಾಡ್ತಾ ಇದ್ದಾರೆ. ಬದುಕಿರೋ ಕಲ್ಯಾಣಿನ ಸತ್ತೋಗಿದ್ದಾಳೆ ಅಂತ ತೋರಿಸ್ತಾ ಇದ್ದಾರೆ. ಹೇಗಾದ್ರೂ ಕಾವೇರಿ ಅವರ ಕುತಂತ್ರನ ಹೊರಗೆ ಹಾಕಿ ಕಲ್ಯಾಣಿ ಬದುಕಿದಾಳೆ ಅನ್ನೋ ನಿಜಾನ ತೋರಿಸ್ತಾಳೆ. ಯಜಮಾನ್ರೆ, ಊಟ ಮಾಡಿ ಯಜಮಾನ್ರೆ. ನಾನು ತಿನ್ನಲ್ಲ, ನಂಗೆ ಬೇಡ. ನನ್ಗೋಸ್ಕರ ತಿನ್ನಿ ಯಜಮಾನ್ರೆ. ನಂಗೆ ಬೇಡ. ನನಗೆ ಬೇಡ, ನಾನು ಇನ್ನೇನು ತಿನ್ನಲ್ಲ. ಯಜಮಾನ್ರು ಕಲ್ಯಾಣಿ ಸತ್ತಿದ್ದಾಳೆ ಅಂತ ಏನೂ ತಿಂತಾ ಇಲ್ಲ. ಹೇಗಾದ್ರೂ ಮಾಡಿ ಆ ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ನಾನೊಬ್ನೇ ಇರಬೇಕು, ಬಿಟ್ಬಿಡಿ. ಎಲ್ರೂ ಹೋಗಿ ಇಲ್ಲಿಂದ. ವಕೀಲ್ ಸಾಹೇಬ್ರೆ, ನಾವೊಂದ್ ಕಡೆ ಹೋಗ್ಬೇಕು. ಎಲ್ಲಿಗೆ ಕಾವೇರಿ? ಹೇಳ್ತೀನಿ ಬನ್ನಿ ಸಾಹೇಬ್ರೆ. ಎಲ್ಲಿ ಹೋಗ್ತಿದ್ದಾರೆ ಇವರು? ಈ ಟೈಮಲ್ಲಿ ಯಾರಿಗೂ ಹೇಳ್ದೆ ಹೋಗ್ತಾ ಇದ್ದಾರೆ. ಏನೋ ಪ್ಲಾನ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ನನ್ನ ಕಲ್ಯಾಣಿ ಸತ್ತೋಗ್ಬಿಟ್ಲು. ಕಾವೇರಿ, ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಪೊಲೀಸರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಬಾಡಿ ಈ ಮಾರ್ಚರಿಯಲ್ಲೇ ಇದೆ. ಆ ಬಾಡಿ ಹತ್ರ ಏನಾದ್ರೂ ನಮ್ಗೆ ಆಧಾರ ಸಿಗ್ಬೋದು. ಅಷ್ಟಕ್ಕೂ ಆ ಹುಡುಗಿ ಕಲ್ಯಾಣಿನ ಅಲ್ವಾ ಅಂತ ತಿಳ್ಕೊಬೋದು. ಹೌದು ಕಾವೇರಿ, ಬಾ ಹೋಗೋಣ. ಇವರಿಬ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಏನಾದ್ರೂ ಇವ್ರಿಗೆ ವಿಷಯ ಗೊತ್ತಾಗೋಗಿದ್ಯಾ ಹೇಗೆ? ಡೈರೆಕ್ಟ್ ರೂಟಲ್ಲಿ ಹೋದ್ರೆ ಗೊತ್ತಾಗೋಗುತ್ತೆ. ಬೇರೆ ರೂಟಲ್ಲಿ ಹೋಗಿ ಕಾವೇರಿ ಮಾರ್ಜರಿ ರೂಮ್ಗೆ ಹೋಗ್ದೇ ಹೋಗಿ ಮಾಡಬೇಕು. ಹಲೋ. ಏನ್ ಬೇಕಿತ್ತು? ಕಲ್ಯಾಣಿ ಅನ್ನೋ ಹುಡುಗಿ ಬಾಡಿ ಫೋಟೋ ಬೇಕಿತ್ತು. ಹೋಗಿ ಹೋಗಿ, ಈ ಟೈಮಲ್ಲಿ ಯಾರು ಬರಬಾರ್ದು. ಹೋಗಿ, ನಮ್ಮ ಸಾಹೇಬ್ರು ಬಂದ್ರೆ ನನಗೆ ಬೈತಾರೆ. ತುಂಬಾ ಮುಖ್ಯವಾಗಿರೋದು ಸರ್. ಹೋಗಮ್ಮ ಹೋಗು, ನಮ್ಮ ಸಾಹೇಬ್ರು ಬಂದ್ರೆ ನನ್ನ ಕೆಲಸ ಹೋಗುತ್ತೆ. ಹೋಗಮ್ಮ ಹೋಗು.
ಪ್ಲೀಸ್ ಹೋಗೋಗ್ಬಿಡಿ. ಒಬ್ಬರೇ ಹೋಗಬೇಕು. ಸರಿ ಕಾವೇರಿ, ನಾನು ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ಬೇಡ ವಕೀಲ್ ಸಾಹೇಬ್ರೆ, ನಾನೇ ಹೋಗ್ತೀನಿ, ನೀವಿಲ್ಲೇ ಇರಿ. ಬೇಡ ಕಾವೇರಿ, ನಾನೇ ಹೋಗ್ತೀನಿ. ವಕೀಲ್ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಸರಿ ಕಾವೇರಿ.